ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮ್ಗೆ ಸ್ವಾಗತ. ನಾನ್ ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನಾವು ಸುಮಾರು ಟೈಮಿಂದ ಜಪಾನಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಸಮಯದ ಹಿಂದೆ ಏನೇ ಫ್ಲೈಟ್ ಟಿಕೆಟ್ಸ್ ಮೇಲೆ ಒಂದೊಳ್ಳೆ ಡೀಲ್ ಸಿಕ್ತು. ಅದಕ್ಕೆ ನಾವು ಇಮಿಡಿಯೇಟ್ಲಿ ಟಿಕೆಟ್ ಬುಕ್ ಮಾಡ್ಬಿಟ್ಟು ಇವಾಗ ಜಪಾನಿಗೆ ಹೋಗ್ತಿದ್ದೇವೆ. ಸದ್ಯಕ್ಕೆ ನಾನೀಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೇನೆ, ಮುಂಬೈಯಲ್ಲಿ. ಸೊ ಫ್ಲೈಟ್ಗೆ ವೇಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಸುಮಾರು 2-2.5 ಗಂಟೆ ಆಯ್ತು. ರೈಸ್ ಕ್ರ್ಯಾಕರ್ಸ್ ಕೂಡ ಖಾಲಿ ಆಯ್ತು. ಇನ್ನು ಊಟ ಬಂದಿಲ್ಲ. ಮೋಸ್ಟ್ಲಿ ರಾತ್ರಿ ಇಡೀ ಊಟನೇ ಕೊಡ್ತಿರ್ತಾರೆ ಅನ್ಸ್ತದೆ, ನಿದ್ದೆ ಮಾಡ್ಲಿಕ್ಕೆ ಸಿಗಲ್ಲ ಅಂತ ಅನ್ಸ್ತದೆ. ಫೈನಲಿ ಊಟ ಬಂದಿದೆ. ಜಿಂಜರ್ ಫ್ರೈಡ್ ಚಿಕನ್ ಅಂಡ್ ರೈಸ್, ಮತ್ತೆ ಸ್ಯಾಲಡ್ ಇದೆ. ಇನ್ನು ಸ್ವೀಟ್ ಪೊಟಾಟಿಂದ ಮಾಡಿರೋ ಒಂದು ಸ್ವೀಟ್ ತರ ತೋರ್ತಿದೆ. ಮತ್ತೆ ಫ್ರೂಟ್ಸ್ ಎಲ್ಲ ಇದೆ. ಊಟ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ವೆಜಿಟೇಬಲ್ಸ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ತಿನ್ಬಿಟ್ಟು. ಊಟ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆ ಈ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಊಟ ಮುಗಿಸಿ ಒಂದ್ ಸಣ್ಣಗೆ ನಿದ್ದೆ ಮಾಡಿ ಈಗ ಎದ್ದಿದ್ದೇನೆ. ಎಲ್ಲಿ ರೀಚ್ ಆಗಿದ್ದೇವೆ ನೋಡುವ. ಇಲ್ಲಿ ಫ್ಲೈಟ್ ಅಲ್ಲಿ ಸ್ಕ್ರೀನ್ ಇದೆ ಅಲ್ಲ, ಅದ್ರಲ್ಲಿ ನಾವು ಫ್ಲೈಟ್ ಎಲ್ಲಿ ರೀಚ್ ಆಯ್ತು ಅಂತ ಹೇಳಿ ಚೆಕ್ ಮಾಡ್ಬೋದು. ಲೈವ್ ಲೊಕೇಶನ್ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಸುಮಾರು 1-1.5 ಗಂಟೆ ಇದೆ ರೀಚ್ ಆಗ್ಲಿಕ್ಕೆ ಟೋಕಿಯೋ. ಇಂಡಿಯಾದಲ್ಲೀಗ ಸುಮಾರು 2.5 ಗಂಟೆ ಆಗಿದೆ ರಾತ್ರಿದು. ಆದ್ರೆ ಜಪಾನ್ ಅಲ್ಲಿ ಆಲ್ರೆಡಿ ಬೆಳಿಗ್ಗೆ 6 ಗಂಟೆ ಆಗಾಗಿದೆ. ಸೊ 2 ಕಂಟ್ರಿ ನಡುವೆ ಸುಮಾರು 3.5 ಗಂಟೆಗಳ ಟೈಮ್ ಡಿಫ್ರೆನ್ಸ್ ಇದೆ. ಫ್ಲೈಟ್ ಲ್ಯಾಂಡ್ ಆಗಿದೆ. ಆದ್ರೆ ಒಬ್ರು ಕೂಡ ಲಗೇಜ್ ತಗೊಳ್ಲಿಕ್ಕಾಗ್ಲಿ, ಬೇಗ ಹೊರಗೋಗ್ಬೇಕಂತ ಹೇಳಿ ಆಗ್ಲಿ ಯಾರು ಸೀಟಿಂದ ಎದ್ದಿಲ್ಲ. ಜಾಪನೀಸ್ ತುಂಬಾ ಡಿಸಿಪ್ಲಿನ್ಡ್ ಅಂತ ಕೇಳ್ಪಟ್ಟಿದ್ದೇನೆ. ಇಲ್ಲಿ ಫ್ಲೈಟ್ ಅಲ್ಲಿ ತುಂಬಾ ಜನ ಜಾಪನೀಸ್ ಇದ್ದಾರೆ. ಈ ತರ ಡಿಸಿಪ್ಲಿನ್ ನಮ್ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲೂ ಇರಬೇಕು.
ಜಪಾನ್ ಏನೋ ರೀಚ್ ಆದ್ವಿ, ಆದ್ರೆ ಇವಾಗ ನಾವು ನರಿಟಾ ಏರ್ಪೋರ್ಟ್ ಅಲ್ಲಿ ಇದ್ದೇವೆ. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಒಸಾಕಾ. ಸೊ ಟೋಕಿಯೋದಿಂದ ನಾವಿವಾಗ ಒಸಾಕಾಕ್ ಹೋಗ್ಬೇಕಂತ ಹೇಳಿ ಆದ್ರೆ ಇಂಟರ್ನಲ್ ಫ್ಲೈಟ್ ತಗೊಳ್ಬೇಕು. ಅದಕ್ಕಾಗಿ ನಾವು ಹನೆಡಾಕ್ ಹೋಗ್ಬೇಕು. ಹನೆಡಾ ತನಕ ನಾವು ಬಸ್ಸಲ್ಲಿ ಹೋಗಿ ಹನೆಡಾದಿಂದ ಫ್ಲೈಟ್ ತಗೊಂಡು ಕನ್ಸಾ ಏರ್ಪೋರ್ಟಿಗೆ ಹೋಗ್ತೇವೆ. ಅದು ಒಸಾಕಾದಲ್ಲಿದೆ. ನರಿಟಾ ಏರ್ಪೋರ್ಟ್ ನ ಟರ್ಮಿನಲ್ 1 ನ ಬೇಸ್ಮೆಂಟ್ ಅಲ್ಲಿ ಇದ್ದೇವೆ ನಾವಿವಾಗ. ನಮ್ಗೆ ಇಲ್ಲಿಗ ಸಿಕಾ ಕಾರ್ಡ್ ತಗೊಳ್ಬೇಕು. ಅದು ಪ್ರೀಪೇಯ್ಡ್ ಕಾರ್ಡ್. ಸೊ ಇವಾಗ ಇಲ್ಲಿ ಜಪಾನ್ ರೈಲ್ವೇಸ್ ಇದೆ. ಇದರ ಪಕ್ಕದಲ್ಲೇ ನಾವಿವಾಗ ಸಿಕಾ ಕಾರ್ಡ್ ತಗೊಳ್ಳಿಕ್ಕೆ ಹೋಗ್ತಿದ್ದೇವೆ. ನೋಡಿ, ಇಲ್ಲಿಗೆ ಹೋಗ್ಬೇಕು ನಾವಿವಾಗ. ಲೈನಲ್ಲಿ ನಿಂತಿದ್ದೇವೆ ಇವಾಗ ಸಿಕಾ ಕಾರ್ಡ್ ತಗೊಳ್ಳಿಕ್ಕೆ. ನಾನು ಮೊದಲೇ ಹೇಳಿದ ಹಾಗೆ ಇದು ಪ್ರೀಪೇಯ್ಡ್ ಕಾರ್ಡ್. ನಿಮಗೆ ಬಸ್ ಟಿಕೆಟ್, ಮೆಟ್ರೋ ಸ್ಟೇಷನ್ ಅಲ್ಲಿ ಟಿಕೆಟ್ಸ್ ತಗೊಳ್ಳಿಕ್ಕೆ, ಇಲ್ಲ ಟೂರಿಸ್ಟ್ ಲೊಕೇಶನ್ಸಿಗೆ ಹೋಗಿ ಅಲ್ಲಿ ಟಿಕೆಟ್ ತಗೊಳ್ಳಿಕ್ಕೆ ಎಲ್ಲ ಈ ಕಾರ್ಡ್ ತುಂಬಾ ಹೆಲ್ಪ್ ಆಗ್ತದೆ. ನೋಡಿ, ಇದು ಸಿಕಾ ಕಾರ್ಡ್. ಇದು ಕೋವಿಡ್ ಟೈಮಲ್ಲಿ ಡಿಸ್ಕಂಟಿನ್ಯೂ ಆಗಿತ್ತು ಚಿಪ್ ಶಾರ್ಟೇಜ್ ಇಂದ. ಬಟ್ ಇವಾಗ ಪುನಃ ಸಿಗ್ತಾ ಇದೆ. ತುಂಬಾ ಯೂಸ್ಫುಲ್ ಕಾರ್ಡ್, ತಗೊಳ್ಳೋದನ್ನ ಮರಿಬೇಡಿ. ಅಂಡ್ ಲಕಿಲಿ ನಮ್ಗೆ 10 years ವ್ಯಾಲಿಡಿಟಿ ಸಿಕ್ಕಿದೆ ಇದ್ರದ್ದು. ಇಲ್ಲಿಂದ ನಾವಿವಾಗ ಬಸ್ ಟಿಕೆಟ್ ತಗೊಂಡ್ವಿ ಹನೆಡಾ ಏರ್ಪೋರ್ಟ್ ತನಕ ಹೋಗ್ಲಿಕ್ಕೆ. ಹನೆಡಾ ಏರ್ಪೋರ್ಟ್ ಇಂದ ಮತ್ತೆ ಫ್ಲೈಟ್ ಅಲ್ಲಿ ಒಸಾಕಾಗ್ ಹೋಗೋಣ. ಬಸ್ಸಿಗೆ ಕಾಯ್ತಾ ಇದ್ದೇವೆ ಇವಾಗ. ಇಲ್ಲಿ ಅಂದ್ರೆ 6 degrees ಇದೆ ಟೆಂಪರೇಚರ್. ತುಂಬಾ ಚಳಿ ಆಗ್ತಿದೆ ನನಗೆ. ಇಲ್ಲಿ ನೋಡಿ ಬಸ್ ಟಿಕೆಟ್ ಹೇಗಿದೆ. ಇವಾಗ ಲಗೇಜ್ ಎಲ್ಲ ಬಸ್ಸಲ್ಲಿ ಲೋಡ್ ಮಾಡಬೇಕು. ಫ್ಲೈಟ್ ಅಲ್ಲಿ ಹೇಗೆ ಲಗೇಜಿಗೆ ಟ್ಯಾಗ್ ಹಾಕ್ತಾರೆ ಹಾಗೆ ಇಲ್ಲಿ ಲಗೇಜಿಗೆ ಟ್ಯಾಗ್ ಹಾಕ್ತಿದ್ದಾರೆ. ಏರ್ಪೋರ್ಟಿಂಗ್ ಜಸ್ಟ್ ಹೊರಗೇನೆ ಇಲ್ಲಿ ಬಸ್ ಸ್ಟಾಪ್ ಇದೆ. ನಂಬರ್ 12 ಅಲ್ಲಿ ನಿಮ್ಗೆ ಹನೆಡಾದ ಬಸ್ ಸಿಗ್ತದೆ, ಲಿಮೋಸಿನ್ ಬಸ್. ಇವಾಗ ವೇಟ್ ಮಾಡ್ತಿದ್ದೇವೆ ನಾವು. ಬಸ್ ಒಳಗೆ ಬಂದು ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಹೊರಗಡೆ ಟೆಂಪರೇಚರ್ ತುಂಬಾ ಕಡಿಮೆ ಇರೋದ್ರಿಂದ ಚಳಿಯಾಗಿ ಕೈ ಎಲ್ಲ ಫುಲ್ ಫ್ರೀಸ್ ಆದಾಗ ಆಗೋಗಿದೆ. ನೋಡಿ ಹೇಗಾಗಿದೆ, ಬೆಳ್ಚ್ಕೊಂಡು ಹೋಗಿದೆ ಕೈಯೆಲ್ಲ. ಇಲ್ಲಿ ತುಂಬಾ ವಾರ್ಮ್ ಇದೆ. ಮತ್ತೆ ಇಲ್ಲಿ ನೋಡಿ ಸೀಟ್ ಬೆಲ್ಟ್ ಕೂಡ ಇದೆ ಬಸ್ಸಲ್ಲಿ. ಜಪಾನ್ ಅಲ್ಲಿ ಸೇಫ್ಟಿ ಬಗ್ಗೆನೂ ತುಂಬಾನೇ ಗಮನ ಕೊಡ್ತಾರೆ. ಇಲ್ಲಿ ನೋಡಿ ಬಸ್ಸಲ್ಲಿ ಚಾರ್ಜಿಂಗ್ಗೆ USB ಪೋರ್ಟ್ ಕೂಡ ಇದೆ. ನೋಡಿ ಇಲ್ಲಿನ ರಸ್ತೆ ಎಷ್ಟು ಚೆನ್ನಾಗಿದೆ. ಒಂದೇ ಒಂದು ಹೊಂಡ ಇಲ್ಲ, ಕಸ ಕಡ್ಡಿ ಇಲ್ಲ, ಏನಿಲ್ಲ. ತುಂಬಾನೇ ಕ್ಲೀನ್ ಅಂಡ್ ನೀಟ್. ಮತ್ತೆ ಜಾಸ್ತಿ ಟ್ರಾಫಿಕ್ ಕೂಡ ಇಲ್ಲ. ಎಲ್ಲರೂ ಅವರವರ ಲೇನ್ ಅಲ್ಲಿ ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನರಿಟಾ ಏರ್ಪೋರ್ಟ್ ಇಂದ ಹನೆಡಾ ಏರ್ಪೋರ್ಟ್ ವರೆಗೆ ನಮ್ಗೆ ಸುಮಾರು 1.5 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು ಬಸ್ಸಲ್ಲಿ. ಟ್ರೈನ್ ಇಂದ ಕೂಡ ಹೋಗ್ಬೋದು, ಬಟ್ ಬಸ್ ಚೀಪೆಸ್ಟ್ ಮತ್ತೆ ಕನ್ವೀನಿಯಂಟ್ ವೇ ಆಫ್ ಟ್ರಾವೆಲಿಂಗ್. ನಾವಿವಾಗ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಬಸ್ಸಿಂದ ಇಳಿದು ನಾವು ನಮ್ಮಷ್ಟಕ್ಕೆ ಹಿಂದಿಯಲ್ಲಿ ಮಾತನಾಡ್ತಾ ಇದ್ವಿ. ಆವಾಗ ಹಿಂದಿನಿಂದ ಒಂದು ವಾಯ್ಸ್ ಕೇಳ್ತು, ಇಲ್ಲಿ ಇದು ಲಗೇಜ್ ಯಾರ್ದು ಅಂತ ಹೇಳಿ. ಅದು ಹಿಂದಿಯಲ್ಲಿ ಕೇಳಿದ್ದು. ನಾವ್ ಅಂದ್ಕೊಂಡು ಇಲ್ಲಿ ಯಾರು ಊರ್ನವ್ರು ಬಂದ್ರು ಅಂತ ಹೇಳ್ಕೊಂಡು, ನಮ್ಮ ಇಂಡಿಯಾದವ್ರು ಯಾರು ಬಂದ್ರು ಅಂತ ಹೇಳಿ ನೋಡ್ಬೇಕಾದ್ರೆ ಜಪನೀಸ್ ಹುಡುಗಿ ಹಿಂದಿಯಲ್ಲಿ ಮಾತನಾಡ್ತಿದ್ಲು. ಅದು ಆಕ್ಸೆಂಟ್ ಅಂತೂ ತುಂಬಾನೇ ಒಳ್ಳೇದಿತ್ತು. ಸೊ ಇಲ್ಲಿ ಜನರಿಗೆ ಕೂಡ ನಮ್ಮ ಇಂಡಿಯಾದವ್ರ ತರಾನೇ ಹಿಂದಿ ಮಾತನಾಡ್ಲಿಕ್ಕೆ ಬರ್ತದೆ. ನಾವು ಸ್ವಲ್ಪ ಜಾಗ್ರತೆಯಾಗಿ ಮಾತನಾಡ್ಬೇಕು. ಇಲ್ಲಿ ಏರ್ಪೋರ್ಟ್ ಅಲ್ಲಿ ರೋಬೋಟಿಕ್ ವೀಲ್ ಚೇರ್ ಕೂಡ ಇದೆ. ಜನರನ್ನ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಇದು ತನ್ನ ಒರಿಜಿನಲ್ ಪ್ಲೇಸ್ಗೆ ತಾನಾಗೆ ಹೋಗ್ತದೆ, ಯಾರ ಸಹಾಯ ಇಲ್ಲದೆ.
ಚೆನ್ನಾಗಿದೆ ಅಲ್ಲ. ಇಲ್ಲಿ ಏರ್ಪೋರ್ಟ್ ಅಲ್ಲಿ ಬ್ಯಾಗೇಜ್ ಸೆಲ್ಫ್ ಚೆಕ್ ಇನ್ ಕೌಂಟರ್ಸ್ ಕೂಡ ಇದೆ. ಬಟ್ ನಮಗೆ ಇಲ್ಲಿ ಏನೋ ಎರರ್ ಕೊಡ್ತಾ ಇದೆ, ಚೆಕ್ ಇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೆಲ್ಪ್ ತಗೊಳ್ಬೇಕನ್ಸ್ತದೆ. ಇಲ್ಲಿ ಅವ್ರನ್ನ ಕೇಳ್ದಾಗ ಗೊತ್ತಾಯ್ತು, ಬ್ಯಾಗ್ 20 kg ಜಾಸ್ತಿ ಇದ್ರೆ ಸೆಲ್ಫ್ ಚೆಕ್ ಇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಸೊ ನಮ್ ಬ್ಯಾಗ್ ವೆಯ್ಟ್ ಜಾಸ್ತಿ ಇದೆ. ಇಲ್ಲಿ ಲಗೇಜ್ ತಗೊಳ್ಲಿಕ್ಕಂತ ಬಂದ್ರೆ ಜನರೆಲ್ಲ ಈ ಯೆಲ್ಲೋ ಲೈನ್ ಹಿಂದೆನೆ ಇದ್ದಾರೆ ನೋಡಿ. ಟ್ರಾಲಿ ತಕೊಂಡ್ ಯಾರು ಯೆಲ್ಲೋ ಲೈನ್ ಕ್ರಾಸ್ ಮಾಡಲ್ಲ. ತುಂಬಾನೇ ಡಿಸಿಪ್ಲಿನ್ಡ್ ಇದ್ದಾರೆ ಇಲ್ಲಿ ಜನರು. ನಾವು ಕನ್ಸಾಯ್ ಏರ್ಪೋರ್ಟ್ ಅಲ್ಲಿ ಕನ್ಸಾಯ್ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ಗೆ ಬಂದಿದ್ದೇವೆ ಸಿಮ್ ಕಾರ್ಡ್ ತಗೊಳ್ಲಿಕ್ಕೆ ಅಂತ ಹೇಳಿ. ಇಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದು ಟಿಕೆಟ್ಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಪಾಸಸ್ ಕೂಡ ಎಲ್ಲ ಸಿಗ್ತದೆ. ನಮಗೆ ಇಲ್ಲಿ ಎಂಟಿಟಿ ಕಂಪನಿದು 16 day ವ್ಯಾಲಿಡಿಟಿ ಅನ್ಲಿಮಿಟೆಡ್ ಡೇಟಾ ಇರುವಂತ ಸಿಮ್ ಕಾರ್ಡ್ ಇಂಡಿಯನ್ ರುಪಿ ಆಲ್ಮೋಸ್ಟ್ 2000 rupees ಅಲ್ಲಿ ಸಿಕ್ಕಿದೆ. ಒಸಾಕಾದಲ್ಲಿ ನಾವಿವಾಗ ಡೊಟನ್ಬರಿ ಡಿಸ್ಟ್ರಿಕ್ಟಿಗೆ ಹೋಗ್ತಿದ್ದೇವೆ. ಸೊ ಕನ್ಸಾಯ್ ಏರ್ಪೋರ್ಟ್ ನ ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಇಲ್ಲಿ ನಮಗೆ ಟ್ರೈನ್ ಟಿಕೆಟ್ ಸಿಗ್ತದೆ. ಇಲ್ಲಿ ನಾನ್ಕೈನ ರ್ಯಾಪಿಡ್ ಎಕ್ಸ್ಪ್ರೆಸ್ ಮತ್ತೆ ಜಪಾನ್ ರೈಲ್ವೇಸ್ ನ ಹೆಲೋ ಕಿಟಿ ಎಕ್ಸ್ಪ್ರೆಸ್ ಅವೈಲೇಬಲ್ ಇದೆ. ನಾವು ನಾನ್ಕೈಯ ರ್ಯಾಪಿಡ್ ಎಕ್ಸ್ಪ್ರೆಸ್ ನಲ್ಲಿ ಹೋಗ್ತಿದ್ದೇವೆ. ಟಿಕೆಟ್ ಕೌಂಟರ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇಲ್ಲಿ ಸ್ಟೇಷನ್ಸ್ ಇದೆ. ಇದು ನೋಡಿ ನಿಮ್ಗೆ ನಾನ್ಕೈ ಸ್ಟೇಷನ್ ಇಲ್ಲಿದೆ, ಮತ್ತೆ ಇದು ಜಪಾನ್ ರೈಲ್ವೇಸ್ ಸ್ಟೇಷನ್ ಗೇಟ್. ಇದು ನಮ್ಮ ಟ್ರೈನ್ ಟಿಕೆಟ್ಸ್. ನಾವಿವಾಗ ಹೋಗ್ತಿರೋ ಈ ರ್ಯಾಪಿಡ್ ಎಕ್ಸ್ಪ್ರೆಸ್ ಟ್ರೈನ್ ಈ ಕ್ಯಾರೆಕ್ಟರ್ ನ ಥೀಮ್ ಬೇಸ್ಡ್ ಟ್ರೈನ್. ಟ್ರೈನ್ ಫೇಸ್ ಈ ಕ್ಯಾರೆಕ್ಟರ್ ಫೇಸ್ ಟೈಪ್ ಇರ್ತದೆ. ನಮ್ ಟಿಕೆಟ್ ಪ್ರಕಾರ ನಮ್ ಕೋಚ್ ನಂಬರ್ 5 ಇಲ್ಲಿ ಇದನ್ನ ಕಾರ್ ನಂಬರ್ ಅಂತ ಹೇಳ್ತಾರೆ. ಸೊ ಈ ಕಾರ್ ನಂಬರ್ 5ಗೆ ನಾವೀಗ ಎಸ್ಕಲೇಟರ್ ಇಂದ ಕೆಳಗಡೆ ಹೋಗ್ಬೇಕಾಗಿದೆ. ಅಲ್ಲಿ 5 ನಂಬರ್ ಇದೆ. ನಾವು ಆಕ್ಚುಲಿ ಇವಾಗ ಇಲ್ಲಿದ್ದೇವೆ. ನಾವು 5th ಕಾರ್ ನಂಬರ್ ಇರೋ ಅಲ್ಲಿಗೆ ಹೋಗ್ಬೇಕು. ನೋಡಿ ನಾನು ನಿಮ್ಗೆ ಹೇಳಿದಲ್ಲ ರ್ಯಾಪಿಡ್ ಟ್ರೈನ್ ಇದು ಫೇಸ್ ಆ ಕ್ಯಾರೆಕ್ಟರ್ ಫೇಸ್ ತರನೇ ಇರ್ತದೆ ಅಂತ. ನೋಡಿ ಇದು ಸೇಮ್ ಟ್ರೈನ್. ಇಲ್ಲಿ ಈ ತರ ಥೀಮ್ ಬೇಸ್ಡ್ ಟ್ರೈನ್ಸ್ ತುಂಬಾನೇ ಇದೆ. ಅರೆ ಕಾಯಿನ್ ಫೋನ್, ಒಂದ್ ಕಾಲದಲ್ಲಿ ನಾವು ಕಾಯಿನ್ ಫೋನ್ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಜಪಾನ್ ಅಲ್ಲಿ ಇವಾಗ್ಲೂ ಕಾಯಿನ್ ಫೋನ್ ಇದೆ. Thank you for taking the Nankai Railway. We will be departing shortly. 各位乘客，欢迎您今天乘坐。 ಈ ಟ್ರೈನ್ ಅಲ್ಲಿ ಕೋಚ್ ನಂಬರ್ 3 and 5 ಅಲ್ಲಿ ವಾಶ್ರೂಮ್ ಇದೆ. ಏನ್ ಚೆನ್ನಾಗಿದೆ ಅಲ್ಲ ಟ್ರೈನ್. ನಾವು ತಕೊಂಡಿರೋದು ಕಾರ್ ನಂಬರ್ 5 and 6 ಸೂಪರ್ ಸೀಟ್ ಕೋಚಸ್. ಇಲ್ಲಿ ನೋಡಿ ಇದರಲ್ಲಿ ನಿಮ್ಗೆ ಹುಕ್ ಇದೆ, ಇವನ್ ಟ್ರೇ ಇದೆ, ಮತ್ತೆ ನಿಮ್ದು ಬಾಟಲ್ಸ್ ಎಲ್ಲ ಏನಾದ್ರು ಇಡ್ಬೇಕಂತ ಹೇಳಿದ್ರೆ ಇಲ್ಲಿ ಸೈಡ್ ಅಲ್ಲಿ ಕೂಡ ಇದೆ, ಬಾಟಲ್ಸ್ ಇಡ್ಬೋದು. ಮತ್ತೆ ಸೀಟ್ ಕೂಡ ತುಂಬಾನೇ ಕಂಫರ್ಟೇಬಲ್ ಇದೆ, ಆರಾಮವಾಗಿ ಕುತ್ಕೊಂಡು ಹೋಗ್ಬೋದು. ಮತ್ತೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೀಟ್ ಅಡ್ಜಸ್ಟ್ ಮಾಡಿ ಇನ್ನೂ ಹಿಂದಕ್ಕೆ ತಕೊಂಡ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ಹೋಗ್ಬೋದು. ಇದ್ರಲ್ಲಿ ಟ್ರೈನ್ ಅಂತೂ ತುಂಬಾ ಚೆನ್ನಾಗಿದೆ.
ರೆಗ್ಯುಲರ್ ಕೋಚ್ ಅಲ್ಲಿ 4 ಸೀಟ್ಸ್ ಪರ್ ರೋ ಇದೆ, ಇದರಲ್ಲಿ 3 ಸೀಟ್ಸ್ ಪರ್ ರೋ. ಲೆಗ್ ಸ್ಪೇಸ್ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ. ಈ ಕನ್ಸಾಯಿ ಪ್ಲೇಸ್ ಇದಲ್ಲ, ಇದು ರೀಕ್ಲೇಮ್ಡ್ ಐಲ್ಯಾಂಡ್. ನಾವ್ ಇವಾಗ ಅಷ್ಟೊಂದು ಬ್ರಿಡ್ಜ್ ನೋಡಿದ್ವಲ್ಲ, ಈ ಮ್ಯಾಪ್ ಅಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಅದು ಸೇಮ್ ಬ್ರಿಡ್ಜ್. ಇಲ್ಲಿನ ರೈಲ್ವೆ ಸ್ಟೇಷನ್ ಅಲ್ಲಿ ಸೆಪರೇಟ್ ವೇಟಿಂಗ್ ರೂಮ್ ಕೂಡ ಇದೆ. ಒಸಾಕಾ ಅಮೇಜಿಂಗ್ ಪಾಸ್ ಅಂತ ಅವೈಲೇಬಲ್ ಇದೆ ಒಸಾಕಾದಲ್ಲಿ. ಇದು ನಿಮ್ಮ ಹತ್ರ ಇದ್ರೆ ಸುಮಾರು ಟೂರಿಸ್ಟ್ ಅಟ್ರಾಕ್ಷನ್ಸ್ ಟಿಕೆಟ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗ್ತದೆ, ಮತ್ತೆ ಸುಮಾರು ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ಕವರ್ಡ್ ಇದೆ. ಬಟ್ ಜಪಾನ್ ರೈಲ್ವೇಸ್ ಇದ್ದು ಟಿಕೆಟ್ಸ್ ಮಾತ್ರ ಕವರ್ಡ್ ಅಲ್ಲ ಇದರಲ್ಲಿ. ಮತ್ತೆ ಇದನ್ನ ನೀವು ತಗೊಳ್ಬೇಕಂತ ಹೇಳಿದ್ರೆ ಆನ್ಲೈನ್ ಕೂಡ ಪೇ ಮಾಡ್ಬೋದು, ಇಲ್ಲ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ಗೆ ಹೋಗಿ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಆದ್ರೆ ಯಾವ ಟೂರಿಸ್ಟ್ ಸೆಂಟರ್ ಅಲ್ಲಿ ನಿಮ್ಗೆ ಈ ಪಾಸ್ ಅವೈಲೇಬಲ್ ಇದೆ ಅಂತ ಹೇಳಿ ನೀವು ಆನ್ಲೈನ್ ಚೆಕ್ ಮಾಡಿನೇ ಬರ್ಬೇಕಾಗ್ತದೆ. ನಾವೀಗ ಡೊಟನ್ಬರಿಯಲ್ಲಿ ಇದ್ದೇವೆ, ಸೊ ಇಲ್ಲಿನ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್ ಅಲ್ಲಿ ಇದು ಅವೈಲೇಬಲ್ ಇದೆ. ಸೊ ಹಾಗಾಗಿ ನಾವ್ ಇಲ್ಲಿಂದ 2 days ಪಾಸ್ ತಗೊಂಡಿದ್ದೇವೆ. ಡೊಟನ್ಬರಿಯಲ್ಲಿ ನಾವು ಡೊಟನ್ಬರಿ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೇವೆ. ಇಲ್ಲಿ ತಲುಪ್ತಾ ರಾತ್ರಿ ಆಯ್ತು, ಹಾಗಾಗಿ ಎಂಟ್ರೆನ್ಸ್ ವಿಡಿಯೋ ನಾನು ತಗೊಳ್ಳಿಲ್ಲ. ನಾಳೆ ನಾನು ನಿಮ್ಗೆ ಎಂಟ್ರೆನ್ಸ್ ತೋರಿಸ್ತೇನೆ. ಸ್ಪೆಷಲ್ ಇದೆ ಎಂಟ್ರೆನ್ಸ್ ಇರೋದು. ಇಲ್ಲಿ ನೋಡಿ, ಇದೆ ರೂಮು. ಸ್ಟಾರ್ಟ್ ಆಗ್ತಾನೆ ಎಂಡ್ ಆಗೋಯ್ತು. ಸಣ್ಣ ರೂಮು, ಇಟ್ಸ್ ಓಕೆ, ಕೋಸಿ ರೂಮ್. ಜಪಾನಲ್ಲಿ ಈ ತರ ಸಣ್ಣ ಸಣ್ಣ ರೂಮ್ಸೇ ಇದೆ ಎಲ್ಲ ಕಡೆ. ಇಂಡಿಯಾ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ದೊಡ್ಡ ರೂಮ್ ಇದೆ ಅಂತ ಹೇಳಿ. ತುಂಬಾ ಸಣ್ಣ ರೂಮ್ಸ್ ಇದೆ ಇಲ್ಲಿ ಎಲ್ಲ ಕಡೆ. ವಾಶ್ರೂಮ್ ಕೂಡ ತುಂಬಾ ಚಿಕ್ಕದಾಗಿದೆ, ಸ್ವಲ್ಪ ಕಂಜೆಸ್ಟೆಡ್ ತರ, ಆದ್ರೆ ಕ್ಲೀನ್ ಅಂಡ್ ನೀಟ್ ಇದೆ, ಹಾಗಾಗಿ ಇಟ್ಸ್ ಓಕೆ. ಇಲ್ಲಿ ರೂಮ್ಸ್ ಎಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್, ಹಾಗಾಗಿ ಪುಟ್ಟದಾಗಿದ್ದಷ್ಟು ನಿಮ್ಮ ಬಜೆಟ್ ಅಲ್ಲಿ ಇರ್ತದೆ. ಇಲ್ಲಿ ಇವಾಗ ಸದ್ಯಕ್ಕೆ ಏರ್ ಕ್ವಾಲಿಟಿ ಇಂಡೆಕ್ಸ್ 40 ಇದೆ, ಆದ್ರೂ ರೂಮಲ್ಲಿ ಏರ್ ಪ್ಯೂರಿಫೈಯರ್ ಇದೆ, ಫ್ರಿಡ್ಜ್ ಇದೆ, ಅಲಾರ್ಮ್ ಕ್ಲಾಕ್ ಇದೆ, ಫೋನ್ ಇದೆ. ಈ ಪುಟಾಣಿ ರೂಮಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಬೋದು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೆ ಕಾಮನ್ ಅಮ್ಯುನಿಟೀಸ್, ಐಸ್, ಬಿಸಿನೀರು, ತಣ್ಣೀರು, ಕೆಟಲ್, ಮೈಕ್ರೋವೇವ್, ಹ್ಯೂಮಿಡಿಫೈಯರ್, ವಾಷಿಂಗ್ ಮೆಷಿನ್, ಇದೆಲ್ಲ 5th ಫ್ಲೋರ್ ಅಲ್ಲಿದೆ. ವಾಷಿಂಗ್ ಮೆಷಿನ್ ಯೂಸ್ ಮಾಡಬೇಕು ಅಂತ ಹೇಳಿ ಆದ್ರೆ ನೀವು ಪೇ ಮಾಡಬೇಕಾಗ್ತದೆ. ಬಾಕಿ ಎಲ್ಲ ಅಮ್ಯುನಿಟೀಸ್ ಫ್ರೀ ಆಗಿದೆ. ಮತ್ತೆ ಇಲ್ಲಿ ಸೆಪರೇಟ್ ಸ್ಮೋಕಿಂಗ್ ಬೂತ್ ಕೂಡ ಇದೆ ಇದರೊಳಗಡೆನೆ. ಡೊಟನ್ಬರಿ ಕೆನಾಲ್ ನೈಟ್ ಲೈಫ್ಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಇಲ್ಲಿ ನೋಡ್ಬೋದು ನೀವು ಹೇಗೆ ಫುಲ್ ನಿಯಾನ್ ಲೈಟ್ಸ್ ಇಂದ ಝಗ್ಮಗ ಅಂತ ಇದೆ ಫುಲ್ ಸ್ಟ್ರೀಟ್. ಫುಲ್ ಆನ್ ಲೌಡ್ ಮ್ಯೂಸಿಕ್ ಇರ್ತದೆ ಇಲ್ಲಿ ಯಾವಾಗ್ಲೂ. ಮತ್ತೆ ನಿಮ್ಗೆ ಶಾಪಿಂಗ್ ಮಾಡ್ಬೋದು, ಬೋಟ್ ರೈಡ್ ಮಾಡ್ಬೋದು, ರೆಸ್ಟೋರೆಂಟ್ಸ್, ಬಾರ್ಸ್, ಸ್ಟ್ರೀಟ್ ಫುಡ್ ಎಲ್ಲ ಇದೆ ಈ ಕೆನಾಲ್ ಅಕ್ಕಪಕ್ಕದಲ್ಲೇ. ಇದು ಫೇಮಸ್ ಗ್ಲೈಕೋಸೈನ್. ಇದು ಗ್ಲೈಕೋ ಕಂಪನಿಯ ಹಳೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆಗಿತ್ತು. ಫಾರ್ ಸಮ್ ರೀಸನ್ ಅದು ಇವಾಗ ಒಂದು ಲ್ಯಾಂಡ್ ಮಾರ್ಕ್ ತರ ಆಗಿದೆ, ಮತ್ತೆ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಎಲ್ರು ಇದ್ರ ಹತ್ರ ಬಂದು ಫೋಟೋ ತಗೊಳ್ತಾರೆ. ನಿಮ್ಗೆ ಇಲ್ಲಿ ಫೋಟೋ ತಗೊಳ್ಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ಬ್ರಿಡ್ಜ್ ತೋರ್ತಿದಲ್ಲ ನಿಮ್ಗೆ, ಈ ಬ್ರಿಡ್ಜ್ ಇಂದ ಈಚೆ ಬಂದ್ರೆ ಗ್ಲೈಕೋಸೈನ್ ಎಕ್ಸಾಕ್ಟ್ ಆಪೋಸಿಟ್ ಒಂದು ಶಾಪ್ ಇದೆ. ಈ ಶಾಪ್ ಅಲ್ಲಿ ಎಲ್ರು ಬಂದ್ಬಿಟ್ಟು ಫೋಟೋ ತಗೊಳ್ತಾರೆ. ಇಲ್ಲಿ ಇವ್ರೊಂಥರ ಸೆಟಪ್ ತರ ಮಾಡಿಟ್ಟಿದ್ದಾರೆ ಶಾಪ್ ಒಳಗಡೆ. ಇಲ್ಲಿ ನೋಡಿ ಎಲ್ರು ಲೈನ್ ಅಲ್ಲಿ ಕಾಯ್ತಿದ್ದಾರೆ. ಇಲ್ಲಿ ಫೋಟೋ ತಗೊಳ್ಳಿಕ್ಕೆ ದುಡ್ಡು ಕೊಡ್ಬೇಕಂತ ಹೇಳಿ ಇಲ್ಲ, ನೀವು ನಿಮ್ ಕ್ಯಾಮ್ರಾದಲ್ಲೇ ಫೋಟೋ ತಗೊಳ್ಬೇಕು ಅಷ್ಟೇ. ನಾವು ಫೋಟೋ ತಗೊಂಡಿದ್ದೇವೆ, ಈ ತರ ಬರ್ತದೆ ಫೋಟೋ.
ನಾವಿಲ್ಲಿ ಫೇಮಸ್ ಜಾಪನೀಸ್ ಸ್ಟ್ರೀಟ್ ಫುಡ್ ಟಾಕೋಯಾಕಿ ತಿನ್ಲಿಕ್ಕೆ ಬಂದಿದ್ದೇವೆ. ಟಾಕೋ ಅಂದ್ರೆ ಆಕ್ಟೋಪಸ್. ವೀಟ್ ಫ್ಲವರ್ ಬೇಸ್ಡ್ ಬ್ಯಾಟರ್ ಅಲ್ಲಿ ಆಕ್ಟೋಪಸ್ ಪೀಸಸ್ ಹಾಕ್ಬಿಟ್ಟು ಇಲ್ಲಿ ಡಿಶಸ್ ಪ್ರಿಪೇರ್ ಮಾಡ್ತಾರೆ. ಇದು ತುಂಬಾ ಟೇಸ್ಟಿ ಆಗಿದೆ ಅಂತ ಕೇಳ್ಪಟ್ಟಿದ್ದೇವೆ. ಮತ್ತೆ ಇಲ್ಲಿ ಸುಮಾರು ಶಾಪಲ್ಲಿ ಈ ಡಿಶ್ ಸಿಗ್ತದೆ, ಬಟ್ ಈ ಶಾಪಲ್ಲೇ ಬಂದು ನೀವು ತಿನ್ಬೇಕು. ಇಲ್ಲಿ ಟೇಸ್ಟ್ ನಿಮ್ಗೆ ಬೇರೆ ಕಡೆ ಸಿಕ್ಕುದಿಲ್ಲ. ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ಸ್ಟ್ರೀಟ್ ನೋಡ್ಬೋದು ಹೇಗೆ ತೋರ್ತಿದೆ ಅಂತ ಹೇಳಿ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ. ಈ ಚಳಿಯಲ್ಲಿ ಬಿಸಿ ಬಿಸಿ ಟಾಕೋಯಾಕಿ ತಿನ್ಲಿಕ್ಕೆ ತುಂಬಾ ಮಜಾ ಆಯ್ತು. ರುಚಿಯಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಚೈನಾ ತರ ಇಲ್ಲಿನ ಈ ರೆಸ್ಟೋರೆಂಟ್ ಅಲ್ಲೂ ಏನೇನ್ ಸಿಗ್ತಿದೆ ಅಂತ. ಹಲ್ಲಿ, ಕಪ್ಪೆ, ಬರ್ಡ್, ಹುಳ, ಸುಮಾರೆಲ್ಲ ಐಟಮ್ ಸಿಗ್ತಿದೆ ಪಾಪ್ರೆ. ಇದು ಹೊಸೆಂಜಿ ಟೆಂಪಲ್ ಅಂತ. ಇಲ್ಲಿನ ಮೂರ್ತಿ ಮೇಲೆಲ್ಲ ಫುಲ್ ಮಾಸ್ ಇದೆ. ಇಲ್ಲಿ ಈ ತರ ಮೂರ್ತಿ ಮೇಲೆ ನೀರ್ ಹಾಕೋದು ತುಂಬಾ ಗುಡ್ ಲಕ್ ಅಂತ ಹೇಳ್ತಾರೆ. ಈ ಒಂದು ರೆಸ್ಟೋರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡಿ, ಇವರಿಲ್ಲೊಂದು ಕ್ಯಾಮೆರಾ ಹಾಕಿದ್ದಾರೆ. ಸೊ ಹಾಗಾಗಿ ರಸ್ತೆ ಮೇಲೆ ಹೋಗೋರ್ ಬರೋರ್ ವಿಡಿಯೋ ಎಲ್ಲ ಅದು ಕ್ಯಾಪ್ಚರ್ ಆಗ್ತದೆ. ಅದನ್ನ ಅವರು ತನ್ನ ಸೈನೇಜ್ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಜನರು ಹೋಗ್ತಾ ಬರ್ತಾ ಅಲ್ಲಿ ತಮ್ಮ ವಿಡಿಯೋ, ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಮಾರ್ಟ್ ಪ್ಲಾನ್ ಅಲ್ಲ. ನಾವು ಕೂಡ ನಮ್ಮ ಫೋಟೋ ತಗೊಂಡ್ವಿ ಇಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ನಾಳೆ ಹೋಗೋಣ ಅಕ್ವೇರಿಯಂ ವರ್ಲ್ಡ್ ನೋಡ್ಲಿಕ್ಕೆ. ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.